ಇವತ್ತು ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಅತ್ಯಂತ ಶಾಂತ ರೀತಿಯಿಂದ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು, ಪಾರದರ್ಶಕತೆ ತಗೊಂಡ್ಬರ್ಬೇಕು, ಟ್ರಾನ್ಸ್ಪರೆಂಟ್ ಎಕ್ಸಾಮ್ ನಡೆಸಬೇಕು, ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು, ಕೆಪಿಎಸ್ಸಿ ಸುಧಾರಣೆ ಆಗಬೇಕು ಅಂತ ಹೇಳಿ ಒಂದು ಓಟಾ ಕಮಿಟಿ ಶಿಫಾರಸ್ಸಿತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಪ್ರತಿ ವರ್ಷನೂ ಕೇಸ್ ಕನ್ಫರ್ಮ್ ಆಗಬೇಕು ಅಂತೇಳಿ ಏನು ಹಲವಾರು ಬೇಡಿಕೆ ಇಟ್ಕೊಂಡು ಅತ್ಯಂತ ಶಾಂತ ರೀತಿಯಿಂದ ಎಲ್ಲ ರೀತಿಯಿಂದನೂ ಇವತ್ತಿನ ಪ್ರತಿಭಟನೆ ನಡೀಬಾರದು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಯುವಕರು ನಾವು ಈ ಅನ್ಯಾಯ ವಿರುದ್ಧ ಸಿಂಹವಾಗಿ ಗುರುತೇವೆ ಅಂತೇಳಿ ಸಾಬೀತುಪಡಿಸಿ ಆಗಮಿಸಿದಂತ ಎಲ್ಲ ಯುವಕರಿಗೆ ಕ್ರಾಂತಿಕಾರಿ ಶುಭಾಶಯ ಹೇಳಿ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ನಿಮ್ಮ ಹಾಗೇನೆ ಬಡತನ, ಹಾಸ್ಟೆಲ್, ಕಾಲೇಜ್ ಎಲ್ಲವನ್ನು ಅನುಭವಿಸಿ ಒಂದು ಶೋಷಿತ ಸಮುದಾಯದ ಪ್ರತಿನಿಧಿ ಇದಾರ. ಅವರಿಗೆ ನಮ್ಮ ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿಯಿಂದ ಇಲ್ಲೇ ಒಂದು ಮನವಿ ಪತ್ರ ಕೊಡ್ತೇವೆ. ಮನವಿ ಪತ್ರ ಸ್ವೀಕಾರ ಆದ್ಮೇಲೆ ಮಾನ್ಯ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಮ್ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಷ್ಟೆಲ್ಲಾ ಹುಡುಗರು ಇಲ್ಲಿ ಬೀದಿಗೆ ಬಂದ್ ಪ್ರತಿಭಟನೆ ಮಾಡಾಕತ್ರು, ಯಾಕೆ ಮಾಡಾಕತ್ರು ಅಂತ ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕು. ಇದು ಇವತ್ತು ನಡೆದಲ್ಲ, ಇದು ಹಿಂದೆ ಮೊನ್ನೆ ಧಾರವಾಡದಲ್ಲೈತು, ಮೊನ್ನೆ ಬಿಜಾಪುರದಲ್ಲೈತು, ಹಂಗೆ ಕಂಟಿನ್ಯೂ ನಡೀತಾನೆ ಇದು. ಎಲ್ಲಿ ತನಕ ಅಂತ ನಡಿಬೇಕು? ಸರ್ಕಾರ ಇರೋದು ಬಡ ವಿದ್ಯಾರ್ಥಿಗಳಾಗ್ಲಿ ಬಡ ಜನರಿಗೆ ಅನುಕೂಲ ಮಾಡೋಕಂತಾನೆ ಇರೋದಲ್ವಾ. ಅದು ಸರ್ಕಾರ ನಮ್ದು ಏನ್ ಆಸೆ ಐತಿ ಅದನ್ನ ಈಡೇರಿಸಬೇಕು. ಆಸೆ ಅನ್ನೋದಕ್ಕಿಂತ ಎಷ್ಟು ಹುದ್ದೆಗಳು ಖಾಲಿ ಅದಾವ್, ನಾವೇನು ಬೇಕು ಅಂತ ಕೇಳ್ತಾ ಇಲ್ಲ ಸರ್ಕಾರ ಹತ್ರ. ನಮ್ಗೆ ಎಜುಕೇಶನ್ ಮಾಡ್ಕೊಂಡಿದೀವಿ, ನಮ್ಗೆ ನೀವು ಉದ್ಯೋಗ ಕೊಡಿ, ನಿಮ್ ಸರ್ಕಾರ ಬಂದಿದೆ ನಮ್ಗ ನೀವು ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ. ಎಷ್ಟು ಹುದ್ದೆಗಳು ಖಾಲಿ ಅದಾವ ಅದನ್ನ ಭರ್ತಿ ಮಾಡಿ ಮತ್ತೆ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಿ. ಸುಮಾರು 2.5 ಲಕ್ಷದ ಮೇಲೆ ಹುದ್ದೆಗಳು ಖಾಲಿ ಇದಾವೆ. ಯಾವುದೇ ಸರಿಯಾಗಿ 5-6 ವರ್ಷದಿಂದ ಕಾಲ್ಪನ್ ಮಾಡಿಲ್ಲ. ಕೊರೋನಾ ಆಯ್ತು, ಮತ್ತೆ ಚುನಾವಣೆ ಆಯ್ತು, ಈಗ ಒಳ ಮೀಸಲಾತಿ ಆಯ್ತು, ಅದೇ ಹೆಸರು ಹೇಳ್ಕೊಂಡು ಬರೇ 5-6 ವರ್ಷ ಇಲ್ಲೇ ಕಳೆದೋಯ್ತಂದ್ರ ಹುಡುಗರು ಹುಡುಗಿಯರು ಬರೇ ಲೈಬ್ರರಿ ಕುತ್ಕೊಂಡ ಪುಸ್ತಕ ಜೊತೆನೆ ಜೂಜಾಟ. ಅದು ಒಂಥರ ಜೂಜಾಟನೇ ಆಗ್ಬಿಟ್ಟಿದೆ. ಇವಾಗಿಂದ ಹುಡುಗರಾಗ್ಲಿ ಹುಡುಗಿಯರಿಗಾಗ್ಲಿ ಜೂಜಾಟನೇ ಅದು. ಮತ್ತೆ ಈ ಕಡೆ ಲೈಫ್ ಸಕ್ಸಸ್ ಆಗಲ್ಲ, ಈ ಕಡೆ ಹಳ್ಳಕ್ಕೂ ಬೀಳಲ್ಲ. ಹಂಗಾಗೈತಿ ನಮ್ ಲೈಫ್. ಅದನ್ನ ಸರ್ಕಾರ ಹಳ್ಳಕ್ ಬೀಳೋ ತರ ಮಾಡ್ಬಾರ್ದು. ನಮ್ ಕಷ್ಟನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭಿಸಬೇಕು. ಸಿಎಂ ಸರ್ ಅವ್ರು ಹೇಳಿದ್ರಲ್ಲ 2020ರಲ್ಲಿ ಅವ್ರು ವಿರೋಧ ಪಕ್ಷದ ನಾಯಕರು ಇದ್ರು, ಅವಾಗ ಬಂದ್ ಹೇಳಿದ್ರು ನಾವು ಹಂಗೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ. ಆಯ್ತು, ನಮ್ ಸರ್ಕಾರ ಬಂದ್ರೆ ನಾವು ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಗೆ 33 ಮಾಡ್ಕೊಡ್ತೀನಿ, SC ST OBC ಸಾಮಾನ್ಯ ಅಭ್ಯರ್ಥಿಗೆ 30 ವರ್ಷ ಮಾಡ್ಕೊಡ್ತೀನಿ
ಮಾಡ್ತೀನಿ ಅಂತ ಹೇಳಿದಂತ ನೋಡ್ಬೇಕಲ್ಲ. ನಮ್ ಸರ್ಕಾರ ಬರ್ಲಿ, ನಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಈಗ ಮಾಡ್ಲಿಲ್ಲ. ಯಾಕೆ? ಮತ್ತೆ ಒಂದ್ ವರ್ಷದಿಂದನೂ ಮೈಸೂರಲ್ಲಿ ಟ್ವೀಟ್ ಮಾಡಿದ್ರು, ಆಯ್ತು SC ST OBC ಅವ್ರಿಗೆ 33 ವರ್ಷ ಮಾಡ್ತೀನಿ, ಮತ್ ಸಾಮಾನ್ಯ ಅಭ್ಯರ್ಥಿಗೆ 30 ವರ್ಷ ಮಾಡ್ತೀನಿ ಅಂತ ಹೇಳಿ 1 ವರ್ಷ ಆಯ್ತು. ಅದಾದ್ಮೇಲೆ ನಾವು ಅವ್ರಿಗೆ ಮನವಿ ಕೊಡ್ತಾನೆ ಇದೀವಿ. ಆದ್ರೆ ಅದಕ್ಕೆ ಯಾವ್ದು ರೆಸ್ಪಾನ್ಸಿಬಿಲಿಟಿ ಅವ್ರು ಕೊಡ್ತಾ ಇಲ್ಲ, ನಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅದ್ರಿಂದ ಎಷ್ಟಂತ ನಾವು ಮನವಿ ಕೊಡ್ಬೇಕು? ನಾವು ವಿದ್ಯೆ ತಕೊಳ್ಳೋದು ದೊಡ್ಡ ತಪ್ಪಾಯ್ತಾ? ಅಪರಾಧ ಆಯ್ತಾ? ನಮ್ಗೆ ಅಪರಾಧ ಆದಂಗ ಅನ್ಸ್ತಕತ್ತೈತಿ. ಈಗ ವಿದ್ಯಾ ಶಿಕ್ಷಣ ಅನ್ನೋದೇ ಒಂದು ದೊಡ್ಡ ಅಪರಾಧ. ಈಗ ನಾಳೆ ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು ನಾವು? ಅಯ್ಯೋ, ನೀವು ಮಕ್ಕಳೇ ಓದೋದ್ ಬೇಡ, ನಮ್ ಸರ್ಕಾರ ಯಾವ್ದೇ ನಮ್ಗೆ ಉದ್ಯೋಗ ತಕೊಳ್ಳೋದಿಲ್ಲ, ನಾನು ಓದಿ ಏನು ಅದರಿಂದ ಲಾಭ ಪಡ್ಕೊಳ್ಳೋದೆಲ್ಲ ಲಷ್ಟನೇ ಅಂತ ಹೇಳ. ನಾನು ಏನಂತ ಹೇಳ್ಬೇಕು ನಮ್ಮ ಮಕ್ಳಿಗೆ? ನಾವು ಸರ್ಕಾರ ಈ ತರ ಧೋರಣೆ ಮಾಡಿದ್ರೆ ಏನ್ ಹೇಳ್ಬೇಕು ನಮ್ಮ ಮಕ್ಳಿಗೆ? ನಾವು ಉತ್ತರ ಏನ್ ಕೊಡ್ಬೇಕು? ಆದಷ್ಟು ನೇಮಕಾತಿಯನ್ನು ಮಾಡಿ ಮತ್ತೆ ನೀವು ಹೇಳಿದ್ರಲ್ಲ, ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರಲ್ಲ, ನಡೀರಿ. ನಮ್ಗೆ SC ST OBC ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳಿಗೆ 33 ವರ್ಷ 30 ಬೇಕು. ಅದನ್ನ ನೀವು ಹೇಳಿದಂಗೆ ಮಾಡಿ ಕೊಡ್ಬೇಕು ಅಂತ ನಾನು. ಕೇಂದ್ರ ಸರ್ಕಾರ ಅಷ್ಟೇ ಸುಮಾರು ಹುದ್ದೆಗಳು ಖಾಲಿ ಇದಾವೆ, ಅದಕ್ಕೂ ಭರ್ತಿ ಮಾಡ್ಕೋಬೇಕು. 22 ಲಕ್ಷದ ಎಷ್ಟೋ ಹುದ್ದೆಗಳು ಖಾಲಿ ಇದಾವೆ, ಅದನ್ನು ಮಾಡ್ಕೋಬೇಕು. ಈಗ ಯುವ ಜನತೆ ಅಂತ ಹೇಳ್ತಾರ, ನಮ್ ಇಂಡಿಯಾದವ್ರು ಯುವ ಜನತೆ ಅಂತ ಹೇಳಿ. ಎಲ್ಲಿ ಯುವ ಜನತೆಗೆ ಉದ್ಯೋಗನೇ ಇಲ್ಲ? ದುಡ್ಬೇಕಂತ ಹೇಳಿ ಎಷ್ಟೋ ಕಷ್ಟಪಟ್ಕೊಂಡು ದುಡಿತಾರೆ. ಎಲ್ಲಿ ಅವರಿಗೆ ಇಂತಿಷ್ಟು ಎಲ್ಲಿ ಸಿಗುತ್ತ? ಅದನ್ನ ಸರ್ಕಾರ ಅರ್ಥ ಮಾಡ್ಕೊಬೇಕು. ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಆ ಹುದ್ದೆಗಳಿಗೆಲ್ಲ ಆದಷ್ಟು ಬೇಗ ಭರ್ತಿ ಮಾಡ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ನಾವೇನು ನಿಮ್ ಜೊತೆ ಬಂದು ಎಲೆಕ್ಷನ್ ಬಂದು ಫೈಟ್ ಮಾಡ್ತೀವಿ, ನಮಗ್ ಟಿಕೆಟ್ ಕೊಡಿ, ನಾವು ನಿಮ್ ಜೊತೆ ಅಲ್ಲಿ ವಿಧಾನಸೌಧದಲ್ಲಿ ಬಂದು ಕುತ್ಕೊಂಡ್ ಮಾತಾಡ್ತೀವಿ ಅಂತ ನಾವೇನ್ ಹೇಳ್ತಿಲ್ಲ. ಸಣ್ಣ ಪುಟ್ಟ ಆಸೆ ನಮ್ದು. ಪೊಲೀಸ್ ಆಗ್ಬಹುದು, ಟೀಚರ್ಸ್ ಹುದ್ದೆ ಆಗ್ಬಹುದು, ಇನ್ನಿತರ ಅಷ್ಟಕ್ಕೆ ಆಸೆ ಪಟ್ಟವ್ರು. ಈಗ ನಮಗೆ ಸದ್ಯಕ್ಕೆ ವಯೋಮಿತಿ ಸಡಿಲಿಕೆ ಮಾಡ್ಬೇಕು. ಮತ್ತೆ ನೀವು ಹೇಳಿದ್ರಲ್ಲ ಹಾಗೆ SC ST OBC ಗೆ ಪೊಲೀಸ್ ಕಾನ್ಸ್ಟೇಬಲ್ 30 ಮತ್ತೆ 33 ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ ಸರ್ಕಾರಕ್ಕೆ. ಅಶ್ವಿನಿ ಅಂತ. ವಿದ್ಯಾರ್ಥಿ ಯುವ ಜನರ ಹೋರಾಟದ ಅಲೆಗಳು ನಿರಂತರವಾಗಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹೇಳ್ತಾ ಇದ್ದಾವೆ. ಎಚ್ಚೆತ್ತುಕೊಂಡು ಸರ್ಕಾರಗಳು ಕೂಡಲೇ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು. ಒಂದು ಸಾರಿ ದೊಡ್ಡ ಅಲೆ ಆದ್ರೆ ಇನ್ನೊಂದು ಸಾರಿ ಚಿಕ್ಕ ಅಲೆ, ಇನ್ನೊಂದು ಸಾರಿ ಸುನಾಮಿ ತರ ಅಪ್ಪಳಿಸುವಂತ ಸಾಧ್ಯತೆಗಳು ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಬಹಳ ಇದಾವೆ. ಯಾಕಂದ್ರೆ ವಿದ್ಯಾರ್ಥಿ ಯುವ ಜನರು ಕೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ಉದ್ಯೋಗ ಕೊಡಿ, ನಾವು ದೇಶ ಕಟ್ಟುವ ಕೆಲಸಕ್ಕೂ ನಮ್ಮನ್ನು ಬಳಸ್ಕೊಳ್ರಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೊರತು ಮತ್ತೊಂದು ಇನ್ನೇನು ಇದರಲ್ಲಿ ಏನು ಹುಡುಕುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿ ಯುವ ಜನರ ವಯಸ್ಸು ಮತ್ತು ಅವರ ಶಕ್ತಿಯನ್ನ ನಾವು ದೇಶದಲ್ಲಿ ಬಳಸ್ಕೊಳ್ಳದೆ ಇದ್ರೆ ಸಂವಿಧಾನಕ್ಕೆ ಅಪಚಾರ ಮಾಡ್ದಂಗೆ. ಸಂವಿಧಾನ ಹೇಳ್ತದೆ ಪ್ರತಿಯೊಬ್ಬರಿಗೆ ಕಡ್ಡಾಯ ಉಚಿತ ಶಿಕ್ಷಣ ಪಡೆದಿರಬೇಕು, ಕಡ್ಡಾಯವಾಗಿ ಒಂದು ಉದ್ಯೋಗ ಕೊಡದೆ ಆಗದಿದ್ರೆ ಆರ್ಥಿಕ ನೆರವು ಇಲ್ಲದೆ ಇದ್ರೆ ಒಂದು ಭೂಮಿ, ಅವು ಯಾವ ಕೊಡದಿದ್ರೆ ನೀವು ಸಂವಿಧಾನ ವಿರೋಧಿಗಳು ಅಂತ ಸಂವಿಧಾನ ಹೇಳ್ತದೆ. ಆದ್ರೆ ಇವರು ಸಂವಿಧಾನವನ್ನೂ ಧಿಕ್ಕರಿಸಿ ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿ ಇವರು ಮಾಡ್ತಕ್ಕಂಥದ್ದು ಅತ್ಯಂತ ಕೆಟ್ಟ ಕೆಲಸ. ಆ ಕಾರಣಕ್ಕಾಗಿ ಕೂಡಲೇ ಏನಪ್ಪಾ ಅಂತಂದ್ರೆ ಸರ್ಕಾರಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಏನಪ್ಪಾ ಅಂತಂದ್ರೆ ವಯೋಮಿತಿಯನ್ನ ಸಡಿಲಿಕೆ ಮಾಡಬೇಕು. ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಖಾಲಿ ಹುದ್ದೆಗಳನ್ನ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ ಹೋರಾಟ ನಡೆದಿದೆ. ಮತ್ತೊಂದು ಯಾವ ಕಾರಣಕ್ಕೂ ಇದು ಯಾವ ಸರ್ಕಾರ ಮತ್ತು ವ್ಯಕ್ತಿಗತ ವಿರೋಧಿ ಅಲ್ಲ, ಆದ್ರೆ ವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿ ಯುವಜನರು ಸಿಡಿದೆದ್ದಿದ್ದಾರೆ. ಈ ಸಿಡಿದೆತ್ತಿರ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಏನೆಲ್ಲ ಮಾಡ್ಲಿಕ್ಕೂ ರೆಡಿ ಇರ್ತಾರೆ. ಆದ್ರೆ ಅವರು ಕೂಡಲೇ ಉದ್ಯೋಗ ಅವಕಾಶವನ್ನು ಮಾಡಿಕೊಟ್ಟು ಅವರ ಆಕ್ರೋಶಕ್ಕೆ ಒಂದೇನಪ್ಪಾ ಅಂತ ಫುಲ್ ಸ್ಟಾಪ್ ಇಡಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ನಾನು ಮಾತು ಮುಗಿಸ್ತಾ ಇದ್ದೇನೆ. ಈ ಹೋರಾಟ ನಿರಂತರವಾಗಿರ್ತದೆ. ಇದಕ್ಕೆ ಹೋರಾಟಕ್ಕೆ ಎಂಡ್ ಅನ್ನೋದಿಲ್ಲ. ಯಾಕಂತ ಕೇಳಿದ್ರೆ ಉದ್ಯೋಗ ಎಲ್ಲ ವಿದ್ಯಾರ್ಥಿ ಯುವಜನರಿಗೆ ಉದ್ಯೋಗ ಸಿಗುವವರೆಗೂ ಈ ಹೋರಾಟ ಇರ್ತದೆ, ನಿರಂತರವಾಗಿರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಎಚ್ಚೆತ್ತ ವಿದ್ಯಾರ್ಥಿ ಯುವ ಜನರು ವ್ಯವಸ್ಥೆಯನ್ನ ಧ್ವಂಸ ಮಾಡಿ ನಾವು ಉದ್ಯೋಗ ಪಡಿಬೇಕಾಗ್ತದೆ, ಅದಕ್ಕೆ ಆಸ್ಪದ ಕೊಡಬೇಡಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದರಿಂದ ಗೊತ್ತಾಗ್ತದೆ ನಾವು ಎಲ್ಲಿವರೆಗೂ ಹೋರಾಟ ಮಾಡ್ಲಿಕ್ಕೆ, ಯಾವ ಹಂತದ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥದ್ದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ನನ್ನ ಹೆಸರು ಶ್ರೀನಾಥ್ ಪೂಜಾರಿ ಅಂತ ಹೇಳಿ.